ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ನಮ್ಮ ಮನೆ ಪಡ್ಡನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಸುಮಾರು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಇದಕ್ಕೀಗ 1/2 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಚಿಟಪಟ ಅಂದ ತಕ್ಷಣ ಇದಕ್ಕೆ ನೆನೆಸಿರ್ತಕ್ಕಂಥ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆ ಹಸಿ ವಾಸನೆ ಹೋಗೋ ತನಕ ಇದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಈ ಪಡ್ಡು ಅಲ್ಲಿ ಈ ಕಡಲೆಬೇಳೆ ಒಂಥರ ಮಜಾ ಕೊಡುತ್ತೆ. ತಿನ್ನುವಾಗ ಬಾಯಲ್ಲಿ ಆಗ ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಅದ್ರ ಟೇಸ್ಟೇ ಬೇರೆ. ಅದು ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ರುಚಿ ಇನ್ನಷ್ಟು ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದನ್ನೇನು ತುಂಬ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಲೈಟಾಗಿ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಕೆಲವರು ಹಾಗೆ ಡೈರೆಕ್ಟಾಗಿ ಹಿಟ್ಟಲ್ಲೂ ಸಹ ಸೇರಿಸ್ತಾರೆ, ಹೇಗಿದ್ದರೂ ಬೇಯುತ್ತಲ್ಲ ಅಂತ. ಬಟ್ ಈ ಥರ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದರದ್ದು ಟೇಸ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಪಡ್ಡು ಪ್ರಿಯರಿದ್ದೀರಾ ಈ ಥರ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗತ್ತೆ. ಈಗಿದಾಗಿದೆ. ಫುಲ್ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನಾವು ಇದನ್ನು ಬ್ಯಾಟರ್ಗೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಆಲ್ರೆಡಿ ನಾನು ಇಡ್ಲಿ ಬ್ಯಾಟರ್ ರೆಸಿಪಿ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಅದೇ ಬ್ಯಾಟರ್ನ ಉಪಯೋಗಿಸ್ಕೊಂಡು ನಾನು ಪಡ್ಡೂ ಸಹ ಮಾಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಒಮ್ಮೆ ಒಂದ್ಸಲಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೋಡಿ, ಬ್ಯಾಟರ್ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಡ್ಡು ಪ್ಯಾನ್ ಇಟ್ಕೊಳ್ಳೋಣ. ಪಡ್ಡು ಪ್ಯಾನ್ಗೆ ನಾವು ಎಣ್ಣೆ ಸೇರಿಸ್ಕೊಳ್ಳೋಣ ಎಲ್ಲ ಗುಳಿಗೂ, ಸೊ ದಟ್ ಪಡ್ಡು ಈಸಿಯಾಗಿ ಏಳುತ್ತೆ. ಪಡ್ಡುನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈಗ ನಾವು ಬ್ಯಾಟರು ಫಿಲ್ ಮಾಡ್ಕೊಳ್ಳೋಣ. ಬ್ಯಾಟರಲ್ಲಿ ಎಲ್ಲೂ ಸಹ ನಾವು ಸೋಡಾ ಆಗಿರಲಿ ಏನೂ ಆಗಿರಲಿ ಏನನ್ನೂ ಸಹ ಬಳಸಿಲ್ಲ. ಆದರೂ ಅಷ್ಟೇ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ರೆಸಿಪಿ ಹೇಗಾಗಿತ್ತು ಅಂತ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ರೆಸಿಪಿ ಲೈಕ್ ಮಾಡೋದಕ್ಕಾಗಿರಲಿ, ಸಬ್ಸ್ಕ್ರೈಬ್ ಮಾಡೋದಕ್ಕಾಗಿರಲಿ ಅಥವಾ ಶೇರ್ ಮಾಡೋದಕ್ಕಾಗಿರಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ. ಸೊ ಧಾರಾಳವಾಗಿ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಸಹ ರುಚಿಯಾಗಿರ್ತಕ್ಕಂಥ ಫುಡ್ನ ಮಾಡ್ಕೊಂಡು ಮಾಡ್ತೀರಾ ಅಂತ ಆಶಿಸ್ತೀನಿ. ಈಗ ನೋಡಿ, ಪಡ್ಡು ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಈಗ ನಾವು ಎಣ್ಣೆ ಹಾಕ್ಕೊಳ್ಳೋಣ ಮೇಲಿಂದ. ಇನ್ನೊಂದು ಸೈಡ್ ತಿರುಗಿಸೋದಕ್ಕೆ ಮುಂಚೆ ಅದ್ರ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಒಳಗಡೆ ಸಹ ನೀಟಾಗಿ ಬೇಯುತ್ತೆ. ಈಗ ನಾವು ಒಂದೊಂದು ಪಡ್ಡನ್ನ ರಿವರ್ಸ್ ಮಾಡ್ಕೊಳ್ಳೋಣ, ಅಂದರೆ ತಿರುಗಿಸ್ಬಿಟ್ಟು ಉಲ್ಟಾನು ಒಮ್ಮೆ ಬೇಯಿಸ್ಕೊಳ್ಳೋಣ. ಯಾವಾಗಲೂ ಸಹ ಮಧ್ಯದಲ್ಲಿರೋದು ಫಸ್ಟು ತೆಗೀರಿ. ಹಾಕಬೇಕಾದಾಗ ಫಸ್ಟು ಎಲ್ಲ ಕಡೆ ಹಾಕ್ಕೊಂಡು ಮಧ್ಯದಲ್ಲಿ ಹಾಕಬೇಕು, ಏಕೆಂದರೆ ಫ್ಲೇಮ್ ಜಾಸ್ತಿ ಬರುತ್ತೆ. ಹಾಗಾಗಿ ಇದು ಒಂದು ಟಿಪ್ಪು.